ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ತರಗತಿಗಳಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಏಪ್ರಿಲ್ 5 ಮತ್ತು ಏಪ್ರಿಲ್ 6ರ ಪ್ರಚಲಿತ ಘಟನೆಗಳನ್ನು ನಾವು ನೋಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಯಾರಾದರೂ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಒಂದು ತರಗತಿಗಳನ್ನು ತಪ್ಪದೇ ನೋಡ್ತಾ ಹೋಗಿ. ಈ ಎಲ್ಲ ತರಗತಿಗಳು ನಿಮ್ಮ ಒಂದು ವಿಲೇಜ್ ಅಕೌಂಟೆಂಟ್ ಹುದ್ದೆಗಳು ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳು ಆಗಿರ್ಬೋದು, KAS IAS ಅಥವಾ KAS SDA FDA ಸ್ಟೇಟಲ್ಲಿ ನಡೀತಕ್ಕಂತಹ ಬೇರೆ ಬೇರೆ ಹುದ್ದೆಗಳಿಗೆ GK ಇರ್ತಕ್ಕಂತಹ ಒಂದು ಹುದ್ದೆಗಳಲ್ಲಿ ಏನು ಪ್ರಚಲಿತ ಘಟನೆಗಳು ಪ್ರಶ್ನೆಗಳು ಬರ್ತವೆ, ಅಲ್ಲಿ ನಿಮಗೆ ಉಪಯುಕ್ತ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಿನದಾಗಿ ಇರ್ತವೆ. ಅದಕ್ಕಾಗಿ ಎಲ್ಲರೂ ಕೂಡ ನಿಮ್ಮ ಈ ಒಂದು ಪ್ರಚಲಿತ ಘಟನೆಗಳ ತರಗತಿಗಳನ್ನು ಮಿಸ್ ಮಾಡ್ಕೊಳ್ಳದೆ ನೋಡ್ಕೊಳ್ತಾ ಹೋಗಬೇಕು. ಅದರ ಜೊತೆಗೆ ಯಾರ್ಯಾರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿಲ್ಲ ಎಲ್ಲರೂ ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ನ ಮಾಡಿ. ಓಕೆ, ಬನ್ನಿ ಈಗ ಮೊದಲನೇ ಪ್ರಶ್ನೆಯನ್ನು ಈಗ ನೋಡ್ಕೊಳ್ತಾ ಹೋಗೋಣ. ಓಕೆ, ಸ್ಪರ್ಧಾ ಮಿತ್ರರೇ, ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ದರೆ ಕ್ಷಮಿಸಬೇಕು. ಇಲ್ಲಿ ಸಮ್ಮರ್ ಇರೋ ಕಾರಣದಿಂದಾಗಿ ಈಗ ಸ್ವಲ್ಪ ಇಲ್ಲಿ ಫ್ಯಾನ್ ಬ್ಯಾಕ್ಗ್ರೌಂಡ್ ಸೌಂಡ್ ಬರುವಂತಹ ಒಂದು ಸಾಧ್ಯತೆ ಇರ್ತದೆ, ತುಂಬ ಇರ್ತದೆ. ಅದಕ್ಕಾಗಿ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಮೊದಲನೇ ಪ್ರಶ್ನೆ ಈಗ ನೋಡೋಣ. ಯಾವ ಶಿಲಾಶಾಸನದಲ್ಲಿ ಅಶೋಕನು ಪ್ರತಿಯೊಬ್ಬ ಮನುಷ್ಯನು ನನ್ನ ಮಗು ಎಂದು ಇಲ್ಲಿ ಉಲ್ಲೇಖ ಮಾಡಿದ್ದಾನೆ? ಯಾವ ಶಿಲಾಶಾಸನದಲ್ಲಿ ಅಶೋಕನು ಪ್ರತಿಯೊಬ್ಬ ಮನುಷ್ಯನು ಕೂಡ ನನ್ನ ಮಗು ಅಂತ ಇಲ್ಲಿ ಉಲ್ಲೇಖ ಮಾಡಿದ್ದಾನೆ ಅಂತ ಇಲ್ಲಿ ಕೇಳಿದರೆ ಪ್ರಶ್ನೆ ಇದೇ ರೀತಿ ಬರ್ಬೋದು ನೋಡಿ. ಮೇಜರ್ ರಾಕ್ ಶಾಸನ 5, ಮೇಜರ್ ರಾಕ್ ಎಡಿಕ್ಟ್ ಅಂತ ಕರೀತಾರೆ. ಈ ಒಂದು 5ನೇ ಒಂದು ಶಾಸನ, ಬಂಡೆಗಲ್ಲು ಶಾಸನದಲ್ಲಿ ಈ ಒಂದು ಪ್ರತಿಯೊಬ್ಬ ಮನುಷ್ಯನು ನನ್ನ ಮಗು ಅಂತ ಇಲ್ಲಿ ಉಲ್ಲೇಖ ಮಾಡಿರ್ತಾನೆ, ಶಾಸನ 5. ಓಕೆ, ಎರಡನೇ ಪ್ರಶ್ನೆ ಈಗ ನೋಡೋಣ. ಇಲ್ಲಿ ಆಹಾರ ಪೋಲು ಸೂಚ್ಯಂಕ ತುಂಬ ಇಂಪಾರ್ಟೆಂಟ್ ಮತ್ತು ತುಂಬ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಆಹಾರ ಪೋಲು ಸೂಚ್ಯಂಕ ವರದಿಯನ್ನು ಇತ್ತೀಚೆಗೆ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ. ಇಲ್ಲಿ ಆಹಾರ ಪೋಲು ಸೂಚ್ಯಂಕ ಏನಿದೆ ಒಂದು ಸಂಸ್ಥೆ ಬಿಡುಗಡೆ ಮಾಡ್ತದೆ. ಆ ಒಂದು ಸಂಸ್ಥೆ ಯಾವುದು ಅಂತ ಇಲ್ಲಿ ಕೇಳಿದರೆ, ನೀತಿ ಆಯೋಗ, ವಿಶ್ವಸಂಸ್ಥೆ, ಆಹಾರ ಮತ್ತು ಕೃಷಿ ಸಂಸ್ಥೆ ಮತ್ತು ಭಾರತೀಯ ಕೃಷಿ ವಿಜ್ಞಾನ ಸಂಸ್ಥೆ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಆಹಾರ ಪೋಲು ಸೂಚ್ಯಂಕ ಏನಿದೆ ಇದರ ಒಂದು ವರದಿಯನ್ನು ವಿಶ್ವಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ಸ್ ಬಿಡುಗಡೆ ಮಾಡ್ತದೆ. ವಿಶ್ವಸಂಸ್ಥೆ ಇದನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು. ಇದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಇಲ್ಲಿಂದ ಪ್ರಶ್ನೆಗಳು ಡೈರೆಕ್ಟಾಗಿ ನಿಮಗೆ ಎಕ್ಸಾಮ್ಗಳಲ್ಲಿ ಇದೇ ರೀತಿ ಬರ್ತದೆ. ಆಹಾರ ಪೋಲು ಸೂಚ್ಯಂಕ ಇತ್ತೀಚೆಗೆ ಯಾವ ಒಂದು ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ, ವಿಶ್ವಸಂಸ್ಥೆ ಅಂತ ನಿಮಗೆ ಯಾವಾಗ ಗೊತ್ತಿರಬೇಕಾಗಿರ್ತದೆ. ಓಕೆ, ಮುಂದಿನ ಪ್ರಶ್ನೆ. ಯಾರನ್ನು ಸೃಜನಾತ್ಮಕ ಕಲಿಕಾಕಾರ ಅಥವಾ ಸೃಜನಾತ್ಮಕ ಕಲಿಕಾಕಾರ ಅಂತ ಇಲ್ಲಿ ಕರಿತೇವೆ ಅಂತ ಇಲ್ಲಿ ಕೇಳಿದರೆ ಚಿತ್ರಕಾರರು, ಮೇಧಾವಿಗಳು, ನವೀನ ಚಿಂತನೆ ಹೊಂದಿರತಕ್ಕಂಥವರು, ಬಣ್ಣ ಹಚ್ಚುವವರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾರನ್ನು ಸೃಜನಾತ್ಮಕ ಕಲಿಕಾಕಾರ ಅಂತ ಇಲ್ಲಿ ಕರಿತೇವೆ ಅಂತ ಇಲ್ಲಿ ಕೇಳಿದರೆ ನೋಡಿ, ನವೀನ ಚಿಂತನೆಯನ್ನು ಹೊಂದಿರತಕ್ಕಂಥವ್ರು ಇವರಾಗಿರ್ತಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಮಾಹಿತಿ ಗೊತ್ತಿರಲಿ. ಮುಂದಿನ ಪ್ರಶ್ನೆ ನೋಡಿ, ಅತಿ ಮುಖ್ಯವಾದಂತಹ ಒಂದು ಪ್ರಶ್ನೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾಗಿ ಇತ್ತೀಚೆಗೆ 90 ವರ್ಷಗಳು ಆಯಿತು. ಈ ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು ಯಾವಾಗ ಅಂತ ಇಲ್ಲಿ ಕೇಳಿದರೆ 1935ರಲ್ಲಿ ಆಯಿತು, 1934 RBI ಆ್ಯಕ್ಟ್ ಮುಖಾಂತರ, RBI ಆ್ಯಕ್ಟ್ ಮುಖಾಂತರ ಅಥವಾ RBI ಕಾಯ್ದೆ ಮುಖಾಂತರ 1935ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಸ್ಥಾಪನೆಯನ್ನು ಮಾಡಲಾಯಿತು. ಇದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಇದರಿಂದ ಡೈರೆಕ್ಟಾಗಿ ಪ್ರಶ್ನೆಗಳು ಬರ್ತವೆ. 1935. ಓಕೆ, ಮುಂದಿನ ಪ್ರಶ್ನೆ. ವಿಶಾಖದತ್ತನ ನಾಟಕವಾದ ದೇವಿ ಚಂದ್ರಗುಪ್ತಂ ತುಂಬ ಇಂಪಾರ್ಟೆಂಟ್, ತುಂಬ ಸಲ ಪ್ರಶ್ನೆ ಕೇಳಿದರೆ. ಹಿಂದಿನ ವರ್ಷ UPSC ಕೂಡ ಇಲ್ಲೂ ಕೂಡ ಈ ಒಂದು ಪ್ರಶ್ನೆ ಕೇಳಿದರು. ದೇವಿ ಚಂದ್ರಗುಪ್ತಂ ಈ ಕೆಳಗಿನ ಯಾವ ಅರಸನ ಕಥೆಯನ್ನು ಹೇಳುತ್ತದೆ ಅಂತ. ದೇವಿ ಚಂದ್ರಗುಪ್ತಂ ಎಂಬತಕ್ಕಂಥದ್ದು ಇದು ರಾಮಗುಪ್ತನ ಬಗ್ಗೆ ಇಲ್ಲಿ ಹೇಳ್ತಕ್ಕಂತಹ ಒಂದು ಏನು ಕಥೆಯಾಗಿದೆ. ರಾಮಗುಪ್ತ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಓಕೆ, ಇತ್ತೀಚೆಗೆ ತುಂಬ ಇಂಪಾರ್ಟೆಂಟ್ ಆಗಿ ಮಯಾಮಿ ಲೀಗ್ ಇಲ್ಲಿ ಓಪನ್ ಟೆನ್ನಿಸ್ ಟೂರ್ನಿ ನಡೀತು. ಈ ಒಂದು ಪುರುಷರ ಸಿಂಗಲ್ಸ್ನಲ್ಲಿ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಕೇಳಿದ್ದಾರೆ. ನೋಡಿ, ನಮ್ಮ ಒಂದು ಭಾರತದವರು ಪುರುಷರ ಡಬಲ್ಸ್ನಲ್ಲಿ
ಪುರುಷರ ಒಂದು ಡಬಲ್ಸ್ನಲ್ಲಿ ಒಬ್ಬರು ಭಾರತದವರು ಪ್ರಶಸ್ತಿಯನ್ನು ಈ ಒಂದು ಮಿಯಾಮಿ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಗೆದ್ದರು. ಹಾಗಾದರೆ ಅವರು ಯಾರು ಅಂತ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ಈಗ ಕಮೆಂಟ್ ಮಾಡಿ. ಇಲ್ಲಿ ಮಯಾಮಿ ಓಪನ್ ಟೆನ್ನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಇಲ್ಲಿ ಯಾರು ಜಯಿಸಿದ್ದಾರೆ ಅಂತ ಇಲ್ಲಿ ಕೇಳಿದರೆ ಯಾರಪ್ಪ ಅಂತ ಅಂದರೆ ಯಾನಿಕಾ ಸಿನ್ನರ್ ಎಂಬತಕ್ಕಂಥವರು ಈ ಒಂದು ಮಯಾಮಿ ಟೆನ್ನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಇಲ್ಲಿ ಗೆದ್ದಿರ್ತಾರೆ. ಪ್ರಶ್ನೆ ತುಂಬ ಇಂಪಾರ್ಟೆಂಟು. ಮಯಾಮಿ ಓಪನ್ ಟೆನ್ನಿಸ್ ಟೂರ್ನಿ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಡೈರೆಕ್ಟಾಗಿ ಕೇಳುವಂತಹ ಒಂದು ಸಾಧ್ಯತೆ ಹೆಚ್ಚು ಇರ್ತದೆ. ಅದಕ್ಕಾಗಿ ಇದನ್ನು ನೆನ್ಪಿಟ್ಕೊಳ್ಳಿ, ಮರಿಬೇಡಿ. ಓಕೆ, ಮುಂದಿನ ಪ್ರಶ್ನೆ ಈಗ ನೋಡೋಣ. INS ಕೋಲ್ಕತ್ತಾ ಇದು ಯಾವ ವರ್ಷ ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡಿತ್ತು ಅಂತ ಕೇಳಿದ್ದಾರೆ. INS ಕಲ್ಕತ್ತಾ ಇದು ಯಾವ ವರ್ಷ ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡಿತ್ತು ಅಂತಂದರೆ 2014ರಲ್ಲಿ ಈ ಒಂದು ಭಾರತೀಯ ನೌಕಾಪಡೆಗೆ INS ಕೋಲ್ಕತ್ತಾ ಎಂಬತಕ್ಕಂಥದ್ದು ಸೇರ್ಪಡೆಗೊಂಡಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಮರಾಠರ ಒಂದು ಮೆಕ್ಕಿಯವಲ್ಲಿ, ತುಂಬ ಇಂಪಾರ್ಟೆಂಟ್, ಮರಾಠ ಮೆಕ್ಕಿಯವಲ್ಲಿ ಅಂತ ಇಲ್ಲಿ ಯಾರನ್ನು ಕರೆಯುತ್ತಾರೆ ಅಂತ. ಇಂಡಿಯನ್ ಮೆಕ್ಕಿಯವಲ್ಲಿ ಅಂತ ಕರೀತಾರೆ. ಯಾರಪ್ಪ ಅಂತ ಅಂದರೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಇಂಡಿಯನ್ ಮೆಕ್ಕಿಯವಲ್ಲಿ ಯಾರನ್ನು ಕರೀತಾರೆ ಕಮೆಂಟ್ ಮಾಡಿ. ಇಲ್ಲಿ ಮರಾಠರ ಮೆಕ್ಕಿಯವಲ್ಲಿ ಅಂತ ಇಲ್ಲಿ ಯಾರು ಪ್ರಸಿದ್ಧರಾಗಿದ್ದಾರೆ ಅಂತ ಇಲ್ಲಿ ಕೇಳಿದರೆ ನಾನಾ ಫಡ್ನವೀಸ್ ಎಂಬತಕ್ಕಂಥವ್ರು ಮರಾಠರ ಮೆಕ್ಕಿಯವಲ್ಲಿ ಅಂತಲೇ ಕರೀತಾರೆ. ಯಾರನ್ನ ಅಂತ ಅಂದರೆ ನಾನಾ ಫಡ್ನವೀಸ್ ಅವ್ರನ್ನ ಇಲ್ಲಿ ಕರೀತಾರೆ. ಓಕೆ, ಮುಂದಿನ ಪ್ರಶ್ನೆ, ಅಶೋಕನ ಶಾಸನಗಳಲ್ಲಿ ಈ ಕೆಳಗಿನ ಯಾರನ್ನು ಉಲ್ಲೇಖ ಮಾಡಲಾಗಿಲ್ಲ. ಅಶೋಕನ ಶಾಸನಗಳಲ್ಲಿ ಈ ಕೆಳಗಿನ ಯಾರನ್ನು ಉಲ್ಲೇಖ ಮಾಡಲಾಗಿದೆ ಅಂತ ಕೇಳಿದರೆ ಚೇರರು, ಚೋಳರು, ಸತ್ಯಪುತ್ರರು, ಪಲ್ಲವರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪಲ್ಲವರನ್ನು ಇಲ್ಲಿ ಉಲ್ಲೇಖ ಮಾಡಿಲ್ಲ. ಚೇರ, ಚೋಳ, ಪಾಂಡ್ಯ 3 ಜನ ಇರ್ತಾರೆ. ಚೇರ, ಚೋಳ, ಪಾಂಡ್ಯ. ಇದರಲ್ಲಿ ಚೋಳರನ್ನು ಕೂಡ ಮಾಡಿಲ್ಲ. ಆದರೆ ಈ ಒಂದು ಚೋಳರಲ್ಲಿ ಇಲ್ಲಿ ಎಲ್ಲಪ್ಪ ಮಾಡಿಲ್ಲ ಅಂತಂದರೆ ಬಂಡೆಗಲ್ಲು ಶಾಸನಗಳಲ್ಲಿ ಮಾಡಿಲ್ಲ ಚೋಳರನ್ನು. ಇಲ್ಲಿ ಅಶೋಕನ ಶಾಸನಗಳಲ್ಲಿ, ಬೇರೆ ಬೇರೆ ಶಾಸನಗಳಲ್ಲಿ ಎಲ್ಲೂ ಕೂಡ ಯಾರನ್ನು ಮಾಡಿಲ್ಲ ಅಂತಂದರೆ ಪಲ್ಲವರನ್ನು ಉಲ್ಲೇಖ ಮಾಡಿಲ್ಲ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ನೋಡಿ, ಪ್ರಶ್ನೆ ಬಂತು. ರೋಹನ್ ಬೋಪಣ್ಣ ಪ್ರಸ್ತುತ ATP ಡಬಲ್ಸ್ ರ್ಯಾಂಕಿಂಗ್ ಎಷ್ಟನೇ ಸ್ಥಾನದಲ್ಲಿ ಇದ್ದಾರೆ ಅಂತ. ATP ಡಬಲ್ಸ್ ರ್ಯಾಂಕಿಂಗ್ನಲ್ಲಿ ಪ್ರಸ್ತುತವಾಗಿ ಇವರು ರೋಹನ್ ಬೋಪಣ್ಣ ಅವರು ಯಾವ ಸ್ಥಾನದಲ್ಲಿ ಇದ್ದಾರೆ ಅಂತ ಪ್ರಶ್ನೆ ಕೇಳಿದರೆ 2ನೇ ಸ್ಥಾನ, 1ನೇ ಸ್ಥಾನ, 4ನೇ ಸ್ಥಾನ, 3ನೇ ಸ್ಥಾನ. ಇಲ್ಲಿ 1ನೇ ಸ್ಥಾನದಲ್ಲಿ ಇವರು ಇರ್ತಾರೆ. ಯಾರಪ್ಪ? ರೋಹನ್ ಬೋಪಣ್ಣ. ಪ್ರಸ್ತುತ ATP ಡಬಲ್ಸ್ ರ್ಯಾಂಕಿಂಗ್ನಲ್ಲಿ ಎಷ್ಟನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಅಂದರೆ ಇವರು 1ನೇ ಸ್ಥಾನದಲ್ಲಿ ಇರ್ತಾರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಬ್ಲೂ ಲೈನ್ ಗಡಿರೇಖೆ ತುಂಬ ಇಂಪಾರ್ಟೆಂಟು. ಬ್ಲೂ ಲೈನ್ ಗಡಿರೇಖೆ ಯಾವ 2 ದೇಶಗಳ ನಡುವೆ ಕಂಡು ಬರ್ತದೆ? ಬ್ಲೂ ಲೈನ್ ಗಡಿರೇಖೆ ಯಾವ 2 ದೇಶಗಳ ನಡುವೆ ಇಲ್ಲಿ ಕಂಡು ಬರ್ತಕ್ಕಂತಹ ಒಂದು ರೇಖೆ ಆಗಿದೆ ಅಂತ ಕೇಳಿದ್ದಾರೆ. ಸೂಡಾನ್ ಮತ್ತು ಚೀನಾ, ಭಾರತ ಪಾಕಿಸ್ತಾನ, ಭಾರತ ನೇಪಾಳ, ಲೆಬನಾನ್ ಮತ್ತು ಇಸ್ರೇಲ್ ಇದೆ ನೋಡಿ. ಇಸ್ರೇಲ್ ಮತ್ತು ಲೆಬನಾನ್ ತುಂಬ ಇಂಪಾರ್ಟೆಂಟು. ಈ ಒಂದು ಪ್ರಶ್ನೆ ಪಕ್ಕಾ ಬರ್ತದೆ ಈ ವರ್ಷ. ಯಾಕೆ ಅಂತ ಅಂದರೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಇತ್ತೀಚೆಗೆ ತುಂಬ ನ್ಯೂಸಲ್ಲಿದ್ದಾವೆ. ಇಸ್ರೇಲ್ ತುಂಬ ನ್ಯೂಸಲ್ಲಿದೆ. ಅದಕ್ಕಾಗಿ ಬ್ಲೂ ಲೈನ್ ಗಡಿರೇಖೆ ಯಾವ 2 ದೇಶಗಳ ನಡುವೆ ಬರುತ್ತೆ ಅಂತ ಕೇಳಬಹುದು. ಇಸ್ರೇಲ್ ಮತ್ತು ಇಲ್ಲಿ ಲೆಬನಾನ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಕೋಡೈಕೆನಲ್ ಸೌರ ವೀಕ್ಷಣಾಲಯವನ್ನು ಯಾವಾಗ ಸ್ಥಾಪನೆಯನ್ನು ಮಾಡಲಾಯಿತು ಅಂತ. ನೋಡಿ, ಇತ್ತೀಚೆಗೆ ಈ ಒಂದು ಕೋಡೈಕೆನಲ್ ಸೌರ ವೀಕ್ಷಣಾಲಯ ಏನಿದೆ ಇದನ್ನು 125 ವರ್ಷದ ಆಚರಣೆಯನ್ನು ಮಾಡಿದರು. 125 ವರ್ಷದ ಆಚರಣೆಯನ್ನು ಮಾಡ್ಕೊಂಡ್ವಿ. ಈ ಒಂದು ಕೋಡೈಕೆನಲ್ ಸೌರ ವೀಕ್ಷಣಾಲಯದ ಒಂದು ಸ್ಥಾಪನೆಯಾಗಿ. ಹಾಗಾದರೆ ಇದನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಕೇಳಿದರೆ 1889ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದ್ಯಾಕಪ್ಪ ನ್ಯೂಸ್ ಅಂತ ಅಂದರೆ 1909ರಲ್ಲಿ ಎಡೆನ್ ಸ್ವಿಚ್ ಎಫೆಕ್ಟ್ ಅಂತ ಇಲ್ಲಿ ತುಂಬ ನ್ಯೂಸಲ್ಲಿ ಆಯಿತು. ಅದಕ್ಕಾಗಿ ಇದನ್ನು ಕೇಳ್ತಾರೆ. ಮತ್ತು ಇನ್ನೊಂದು ಏನಂತ ಕೇಳ್ಬೋದು, ಕೋಡೈಕೆನಲ್ ಸೌರ ವೀಕ್ಷಣಾಲಯ ಎಲ್ಲಿದೆ ಅಂತ ಕೇಳ್ಬೋದು. ಇದು ತಮಿಳುನಾಡಿನಲ್ಲಿದೆ. ಓಕೆ, ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ವೈಯಕ್ತಿಕ ಭಿನ್ನತೆಗಳಿಗೆ ಮುಖ್ಯ ಕಾರಣ ಆಗಿದೆ ಅಂತ ಕೇಳಿದರೆ. ವೈಯಕ್ತಿಕ ಭಿನ್ನತೆಗಳಿಗೆ ಮುಖ್ಯ ಕಾರಣ ಅಥವಾ ಮ್ಯೂಟೇಷನ್ಗಳಿಗೆ ಮುಖ್ಯ ಕಾರಣ ಅನುವಂಶೀಯತೆ ಮತ್ತು ಪರಿಸರ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಒಂದು ಅದಿಶ ಅಥವಾ ಸ್ಕೇಲರ್ ಪ್ರಮಾಣ ಅಲ್ಲ ಅಂತ ಕೇಳಿದರೆ
ಶಕ್ತಿ, ಕರೆಂಟ್, ತಾಪಮಾನ, ಒತ್ತಡ. ಪ್ರೆಷರ್ ಸ್ಕೇಲಾರ್ ಕ್ವಾಂಟಿಟಿ ಅಲ್ಲ, ಪ್ರೆಷರ್ ಒಂದು ವೆಕ್ಟರ್ ಕ್ವಾಂಟಿಟಿ ಆಗಿರ್ತದೆ. ವೆಕ್ಟರ್ ಆಗಿರ್ತದೆ ಯಾಕೆ ಅಂತ ಅದಕ್ಕೆ ಡೈರೆಕ್ಷನ್ ಮತ್ತು ಇಲ್ಲಿ ಮ್ಯಾಗ್ನಿಟ್ಯೂಡ್ ಎರಡೂ ಕೂಡ ಇರ್ತದೆ. ಒತ್ತಡ ಇಲ್ಲಿ ವೆಕ್ಟರ್ ಕ್ವಾಂಟಿಟಿ. ಓಕೆ, ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ. ಅರುಣಾಚಲ ಪ್ರದೇಶ ಈ ಕೆಳಗಿನ ಯಾವ ದೇಶದ ಜೊತೆ ಗಡಿ ಹಂಚಿಕೊಂಡಿದೆ? ಭೂತಾನ್ ಮತ್ತು ಮ್ಯಾನ್ಮಾರ್ ಜೊತೆ ಇಲ್ಲಿ ಗಡಿಯನ್ನು ಹಂಚಿಕೊಂಡಿರ್ತದೆ ಅರುಣಾಚಲ ಪ್ರದೇಶ. ಇದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಮತ್ತು ಇವತ್ತು ಒಂದು ಪ್ರಶ್ನೆ ನಿಮಗಾಗಿ ಅಂತಲೇ ಕೊಡ್ತೇನೆ. ಇಲ್ಲಿ ಭೂತಾನ್, ಮ್ಯಾನ್ಮಾರ್ ಮತ್ತು ಚೀನಾ ಜೊತೆನೂ ಕೂಡ ಇದು ಗಡಿಯನ್ನು ಹೊಂದ್ಕೊಂಡಿದೆ. ಅದಕ್ಕಾಗಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರ್ತವೆ. ಓಕೆ, ಇವತ್ತಿನ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಸೇಲಾ ಎಂಬತಕ್ಕಂತಹ ಒಂದು ಟನಲ್. ಓಕೆ, ಬರೆದು ಬಿಡೋಣ ತಡಿ. ಇಲ್ಲಿ ನೋಡಿ, ಸೇಲಾ ಟನಲ್ ಇತ್ತೀಚೆಗೆ ತುಂಬ ನ್ಯೂಸಲ್ಲಿ ಇತ್ತು. ಈ ಒಂದು ಸೇಲಾ ಟನಲನ್ನು ಯಾವ ದೇಶದಲ್ಲಿ ನಾವು ಇನಾಗ್ಯುರೇಟನ್ನು ಮಾಡ್ಕೊಂಡಿದ್ದೇವೆ ಎಲ್ಲರೂ ಕೂಡ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ಆನ್ಸರ್ನ ಮಾಡಬೇಕು. ಅದರ ಜೊತೆಗೆ ಇವತ್ತಿನ ಒಂದು ವಿಡಿಯೋ ಹೇಗೆ ಅನಿಸ್ತು ಎಲ್ಲರೂ ಕೂಡ ಪ್ಲೀಸ್ ಕಮೆಂಟ್ ಮಾಡಿ. ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.